ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೆಗ್ಗೆರೆ ತೇಜಸ್ ವ್ಲಾಗ್ಸ್. ನಾವು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ, ಅಣ್ಣಮ್ಮ ಟೆಂಪಲಿಗೆ. ನನ್ನ ಹೆಸರು ತೇಜಸ್. ಇಲ್ಲಿ ನನ್ನ ವೈಫ್, ಅಲ್ಲಿ ನಮ್ಮ ಅತ್ತೆ, ಇಲ್ಲಿ ನನ್ನ ಮಗಳು. ಇಲ್ಲಿ ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡವನಲ್ಲ, ಅವ್ನು ನಮ್ಮ ಬಾಮ ಇದ್ದ. ಗೋಯಿಂಗ್ ಟು ಅಣ್ಣಮ್ಮ ಟೆಂಪಲ್. ಇಷ್ಟೊತ್ತವರೆಗೂ ನನ್ನ ಮಗಳು ಮಲ್ಕೊಂಡಿದ್ಲು, ಇವಾಗ ಎದೊಳಿದ್ದಾಳೆ ನೋಡಿ. ನೋಡಿದ್ರಲ್ಲ, ನಾವು ಏನಕ್ಕೆ ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನನ್ನ ಮಗಳು ಒಂದು 20 ಡೇಸ್ ಆಯಿತು ಹುಟ್ಟು. ಅವಳನ್ನ 1 ತಿಂಗಳು ಒಳಗಡೆ ಅಣ್ಣಮ್ಮ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳ್ತಿದ್ರು. ಅದಕ್ಕೆ ನಾವು ಮೆಜೆಸ್ಟಿಕ್ ಅಣ್ಣಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಂದ ಅಂತಂದರೆ ಲೆಗ್ಗೆರೆಯಿಂದ ಮೆಜೆಸ್ಟಿಕ್ ಅಣ್ಣಮ್ಮ ಟೆಂಪಲ್. ನಾವು ಬಂದ್ಬಿಟ್ವಿ ಅಣ್ಣಮ್ಮ ಟೆಂಪಲ್ಗೆ, ಮೆಜೆಸ್ಟಿಕ್ಕಿಗೆ. ದೇವಸ್ಥಾನ ಒಳಗಡೆ ಈ ರೀತಿಯಾಗಿದೆ. ಈ ದೇವಸ್ಥಾನದಲ್ಲಿ ಸಾಕಷ್ಟು ಪವಾಡಗಳು ಇದೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಇಲ್ಲಿರೋ ಉತ್ಸವ ಮೂರ್ತಿ ಅಣ್ಣಮ್ಮ ದೇವರುಗಳು ಎಷ್ಟೋ ವಿಗ್ರಹಗಳು ಇದೆ. ಅವ್ರನ್ನ ಕರ್ಕೊಂಡು ಹೋಗಿ ಮನೆ ಕಡೆ ಹೋಗಿ ಕುಂಡಿಸ್ಕೊಂಡು 3 ದಿವಸ ಉತ್ಸವ ಕುಡಿಸ್ತಾರೆ. ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ, ಇಲ್ಲಿ ನಮಗೆ ವೀಡಿಯೋಸ್ ತೆಗಿಯೋಕ್ಕೆ ಬಿಡ್ತಾ ಇಲ್ಲ. ಆದ್ರೂ ನಾವು ಕವರ್ ಮಾಡಿ ವೀಡಿಯೋಸ್ಗಳನ್ನ ತೆಗೆದಿದ್ದೀವಿ. ಭಗವತಿ ಹೇ ಸಿದ್ಧಿಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಇಲ್ಲಿದ್ದಾರೆ ನೋಡಿ, ಬೆಂಗಳೂರು ಅಣ್ಣಮ್ಮ ತಾಯಿ ಮೆಜೆಸ್ಟಿಕ್ಕಲ್ಲಿ. ನಾನು ವಿಡಿಯೋ ತೆಗೆಯೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಇಟ್ಟಿದ್ದೀನಿ. ಅಣ್ಣಮ್ಮ ದರ್ಶನ ಅನ್ನೋದೊಂದು ಮುಗ್ದೋಯ್ತು. ನಮ್ಮ ಪಾಪು ನೋಡಿ ಎಷ್ಟು ಫ್ರೀಯಾಗೈತೆ ಇವಾಗ. ಈ ಬೆಡ್ ಮೇಲೆ ಮಲ್ಕೊಂಡು ಆಚೆ ಬಂದಿದ ತಕ್ಷಣ ಎಷ್ಟು ಸೈಲೆಂಟ್ ಆಗೈತೆ ನೋಡಿ, ಎಷ್ಟು ಗಾಳಿ. ಏಮ್ಮ ಗಾಲಾಡ್ತಾ ಅಂದೆ ನೀಕು? ಫುಲ್ಲು ಫ್ರೀ ಆಗೋಗಿದ್ದಾಳೆ. ಎಷ್ಟು ಚೆನ್ನಾಗಿ ಆಟ ಆಡ್ಕೊಂತೈತೆ ನೋಡು. ವಾತಾವರಣನ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ನೋಡಿ. ವೆದರ್ ಎಂಜಾಯ್ ಮಾಡ್ತಾ ಇದ್ದಾಳೆ, ಫುಲ್ ಎಂಜಾಯ್. ಅವಳಿಗೆ ಡ್ರೈವರ್ ಕಡೆ ನೋಡ್ತೈತೆ ನಮ್ಮ ಪಾಪು, ಏನೇನು ಮಾತಾಡ್ತಾ ಇದ್ದಾಳೆ, ಏನು ಕತೆ ಅಂತ. ಇನ್ನು 1 ಮಂತ್ ಬೇಬಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್ ಲೆಗ್ಗೆರೆ ತೇಜಸ್ ವ್ಲಾಗ್ಸ್.